ಎಂದರೇನು ತಿಳಿದಿಲ್ಲ. ಅದನ್ನು ನಿನ್ನ ಬಳಿ ತಿಳಿಯಲು ಇಚ್ಛಿಸುತ್ತೇನೆ. ಅದು ಒಳ್ಳೆಯದೇ ಕೆಟ್ಟದ್ದೇ? ಈಗಲೇ ಬಯಲು ಉಪದೇಶ ಮಾಡುತ್ತೇನೆ. ನಿನ್ನ ಆಯುಧವನ್ನು ಕೈಗೆತ್ತಿಕೋ. ಆಯುಧಕ್ಕೆ ಇಳಿದುಕೊಂಡಿದ್ದೇನೆ. ನನ್ನ ಬಲ ತೋಳುಗಳೇ ನನ್ನ ಆಯುಧ. ತಂದೆ ಭೀಮಸೇನ ಮುಖ್ಯವಾದ ಮಾತುಗಳು. ಅದ್ಯಾರಪ್ಪ ಭೀಮಸೇನ? ಅವನು ಇಂದ್ರನಿಗೆ ಸಮಾನವೋ ಕೃಷ್ಣನಿಗೆ ಸಮಾನವೋ? ಈಗ ಎಂಬ ಮಾತಿಗೆ ಯಾರಿಗೆ ಸಮಾನ? ಅವರೆಲ್ಲರಿಗೂ. ಸುಳ್ಳು. ಸುಳ್ಳು ಹೇಳ್ತೀಯಾ? ನನ್ನ ತಂದೆಯನ್ನು ಹೀಯಾಳಿಸುತ್ತೀಯಾ? ನಾನು ಭೀಮಸೇನನ ಮಗ, ವಾಯುವಿನ ಮೊಮ್ಮಗ. ಅಂತ ಯುದ್ಧದಲ್ಲಿ ನನಗೆ ಸಮಾನರಾದವರು ಯಾರೂ ಇಲ್ಲ. ಈಗಲೇ ನಿನ್ನ ತೋಳ್ಬಲವನ್ನು ತೋರಿಸು. ಈಗಲೇ ಪ್ರದರ್ಶಿಸುತ್ತೇನೆ. ಏ ಹುಡುಗ, ನಿನ್ನ ಬಳಿ ಬಲ ಇದೆ ಎಂಬ ತತ್ವವನ್ನು ಬಿಟ್ಟು ಬಿಡು. ಸರಿ, ನನಗೆ ನನ್ನ ತಾಯಿ ನೀಡಿದ ಪ್ರಸಾದವಿದೆ. ಆಯಾ ಆಕಾಶದಿಂದ ನಿನ್ನನ್ನು ಹಿಡಿದು ಕರೆದೊಯ್ಯುತ್ತೇನೆ. ಆಯಾ ಆಕಾಶದಿಂದ ನಿನ್ನನ್ನು ಹಿಡಿದು ಕಟ್ಟಿದ್ದೇನೆ. ಈಗ ನೀನು ನನ್ನನ್ನು ಯಾಂತ್ರಿಕವಾಗಿ ಮಾಡಿಸುತ್ತೀಯ. ಇದರಿಂದಲೂ ಬಿಡಿಸಿಕೊಳ್ಳಲು ನನ್ನ ಬಳಿ ಒಂದು ಉಪಾಯವಿದೆ. ಮಹೇಶ್ವರನ ಪ್ರಸಾದ. ಇರಲಿ, ನಡೆ, ಹೋಗೋಣ. ಅದೇ ನಮ್ಮ ಮನೆ. ಅಲ್ಲಿ ನನ್ನ ಕಾಯುತ್ತಾಳೆ. ಅವಳನ್ನು ಕರೆಯುತ್ತೇನೆ. ನೀವು ಹೇಳಿದ ಹಾಗೆ ನರಬಲಿಯನ್ನು ಹುಡುಕಿಕೊಂಡಿದ್ದೇನೆ. ಆಶೀರ್ವಾದಗಳನ್ನ? ಇಲ್ಲ. ಇಲ್ಲ ಅಮ್ಮ. ನಾನೇ ಹೋಗಿ ನೋಡುತ್ತೇನೆ. ನನ್ನ ತಂದೆ ಯಾರು? ಸರಿಯೇ? ತಪ್ಪು ನಿನ್ನದಲ್ಲ. ನೀನು ನಿನ್ನ ತಾಯಿ ಹೇಳಿದಂತೆ ಮಾಡಿದ್ದೀಯ. ನರಬಲಿಯನ್ನು ತಿರುಗಿ ತಂದಿದ್ದೆ. ಆದರೆ ನರಬಲಿಯನ್ನು ಮಾಡುವುದು ಮಹಾ ಅಪರಾಧ. ಇಂದಿನಿಂದ ಅದನ್ನು ನೀನು ತಿಳಿದು ದೇವಿಗೆ ಫಲ ಪುಷ್ಪಗಳಿಂದ ಮುಕ್ತಗೊಳಿಸು. ಅಪ್ಪ ಮಕ್ಕಳಿಗೆ ಶುಭ ಪ್ರಸಂಗ ನಿನ್ನಿಂದಲೇ ಆಯಿತು. ನನ್ನ ಹೆಸರು ಶ್ರೀಮಂತ್. ನಾನು ಭೀಮನ ಪಾತ್ರವನ್ನು ನಿರ್ವಹಿಸಿದ್ದೇನೆ. ನನ್ನ ಹೆಸರು ಸಿಂಚನ. ನಾನು ಗರುತ್ಕೃಷ್ಣ ಪಾತ್ರವನ್ನು ನಿರ್ವಹಿಸುತ್ತೇನೆ. ನಾವು ಹೋಗೋಣ ಮ್ಯಾಮ್ ಹಂಗೆ.